ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ನಿಮಗೆ ಕಾಬೂಲ್ ಕಡಲೆಕಾಳು ಸಪ್ಪೆಸರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಎಲ್ಲರೂ ಬೇರೆ ಬೇರೆ ಅವರೆಕಾಳು ಮತ್ತು ಹೆಸರು ಕಾಳು ಎಲ್ಲ ಸಪ್ಪೆಸರು ಮಾಡಿರ್ತೀವಿ. ಈ ಕಾಬೂಲ್ ಕಡಲೆಕಾಳು ಸಪ್ಪೆಸರಂತೂ ಸೂಪರಾಗಿರುತ್ತೆ. ನೋಡಿ, ನಾನು ಮೊದಲಿಗೆ ಸ್ಟವನ್ನು ಹಚ್ಕೊಂಡೆ. ಅದರಲ್ಲಿ ಒಂದೆರಡು ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಮತ್ತು ಮೆಣಸು ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ನಾನು ಸ್ವಲ್ಪ ಬಿಸಿ ಮಾಡ್ತಾ ಹುರ್ಕೊಂಡೆ. ಅದು ಸ್ವಲ್ಪ ಗಮ್ಮಂತ ವಾಸನೆ ಬಂದ ತಕ್ಷಣ ನಾವು ಅದನ್ನು ತೆಗೆದುಬಿಡಬೇಕು. ಆ ಇಂಗ್ರೀಡಿಯೆಂಟ್ಸ್ನ ನಾನು ಈಗ ಮಿಕ್ಸಿನಲ್ಲಿ ತರಿ ಥರ ರುಬ್ಕೊಂಡು ಬರ್ತೀನಿ. ಯಾಕಂದರೆ ಕಿವುಚಿದ್ರೆ ಎಲ್ಲ ಅದರಲ್ಲೇ ಹೋಗ್ಬಿಡುತ್ತೆ. ಈ ರುಬ್ಬಿಟ್ಟು ತರಿ ನಾವು ಸಪ್ಪೆಸರಿಗೆ ಹಾಕ್ಬಿಟ್ಟು ಕಿವುಚಿದ್ರೆ ಅದ್ರ ಟೇಸ್ಟಿನ ಮಜಾನೇ ಬೇರೆ ಇರುತ್ತೆ. ನೋಡಿ, ನಾನು ರುಬ್ಕೊಂಡೆ ಯಾವ ಥರ ಕಾಣಿಸ್ತಾ ಇದೆ. ಅದಕ್ಕೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಒಂದೆರಡು ರೌಂಡು ಗರ್ ಅಂತ ಹಾಡಿಸ್ತೀನಿ. ಏಕೆಂದರೆ ತುಂಬ ನುಣ್ಣಗೆ ಹಾಕ್ಬಿಟ್ರೆ ಕೊತ್ತಂಬರಿ ಸೊಪ್ಪು ಟೇಸ್ಟು ಕಳ್ಕೊಂಬಿಡುತ್ತೆ. ಅದಕ್ಕೆ ಒಂದೆರಡು ರೌಂಡು ಗರ್ ಅಂತ ತಿರುಗಿಸ್ದಾಗ ಈ ರೀತಿ ಆಗುತ್ತೆ. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಮತ್ತು ನಮ್ಮ ಸಪ್ಪೆಸರಿಗೆ ನಾನು ಮೊದಲೇ ಕಾಬೂಲ್ ಕಡಲೆಕಾಳನ್ನು ಒಂದು 3 ವಿಷಲ್ಲು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಅಂದರೆ ರಾತ್ರಿಯೇ ನೆನೆಹಾಕಿದ್ದೆ ನಾನು. ಅದಕ್ಕೆ ಒಂದೆರಡು ಅಂದರೆ ಒಂದು 4-5 ಕಾಳು ಕಾಬೂಲ್ ಕಡಲೆಕಾಳು ಆ ನೀರಲ್ಲಿ ನಾವು ಬೇಯಿಸಿರೋ ನೀರಲ್ಲಿ ಈ ರೀತಿ ಚೆನ್ನಾಗಿ ಕಿವುಚ್ಕೋಬೇಕು. ಏಕೆಂದರೆ ಸಪ್ಪೆಸರು ಸ್ವಲ್ಪ ಗಟ್ಟಿಗೆ ಬರಬೇಕು. ನೀರಿದ್ದರೆ ಅಷ್ಟೊಂದು ಟೇಸ್ಟು ಕೊಡಲ್ಲ. ಅದಕ್ಕೆ ಹುಳಿ ಹಾಕ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಹುಣ್ಸೆಹಣ್ಣು ಹಾಕ್ಬಿಟ್ಟು ನಾನು ಕಿವುಚಿಟ್ಕೊಂಡೆ. ಮತ್ತು ರುಬ್ಬಿರುವಂತಹ ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಣಸಿನ ಮಿಶ್ರಣವನ್ನು ನಾನು ಆ ಸಪ್ಪೆಸರಲ್ಲಿ ಸೇರಿಸ್ತಾ ಈ ರೀತಿ ಮಿಕ್ಸ್ ಮಾಡಿದೆ. ಸ್ವಲ್ಪ ಉಪ್ಪಾಕೂ ಸಹ ಬೇಯಿಸಿರಬೇಕು, ಇಲ್ಲ ಸಪ್ಪೆ ಅನಿಸುತ್ತೆ ಕಾಬೂಲ್ ಕಾಳು. ನೋಡಿ, ಟೇಸ್ಟನ್ನು ನೋಡ್ತಾ ಇದ್ದೀನಿ. ತುಂಬ ಸೂಪರಾಗಿತ್ತು ಆ ಸಪ್ಪೆಸರು. ಆಮೇಲೆ ಈ ರೀತಿ ನಮಗೆ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಊರುವಂತೆ ಸಪ್ಪೆಸರು ಕಾಣಿಸ್ತಾ ಇತ್ತು. ಅದನ್ನು ನೀವು ಸಹ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆ ಕಾಬೂಲ್ ಕಾಳು ಬೇಯಿಸಿರುವಂಥ ನೀರಲ್ಲಿ ರುಬ್ಬಿರೋ ಅಂಥದ್ದು. ಈಗ ನಾನು ಕಾಳನ್ನು ಒಗ್ಗರಣೆಗೆ ಹಾಕೋದಕ್ಕೋಸ್ಕರ ಸ್ವಲ್ಪ ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪನ್ನು ಇಟ್ಕೊಂಡಿದ್ದೀನಿ. ಈಗ ನಾನು ಸ್ಟವ್ ಹಚ್ಬಿಟ್ಟು ಸ್ವಲ್ಪ ಎಣ್ಣೆನ ಅಂದರೆ ಅಡುಗೆ ಎಣ್ಣೆಯನ್ನು ನಾನು ಸೇರಿಸ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ನಾವು ಸಾಸಿವೆಯನ್ನು ಸಹ ಸೇರಿಸಬೇಕು. ಸಾಸಿವೆ ಚಟಪಟ ಅನ್ನುತ್ತೆ. ಆಮೇಲೆ ನಾನು ಇಟ್ಕೊಂಡಿರುವಂತಹ ಈರುಳ್ಳಿಯನ್ನು ಸೇರಿಸ್ತೀನಿ. ಸ್ವಲ್ಪ ಜೀರಿಗೆನೂ ಸಹ ಟೇಸ್ಟಿಗೆ ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ನಾವು ಒಗ್ಗರಣೆ ಹಾಕೋದಕ್ಕೆ ಶುರು ಮಾಡಿದ್ವಿ. ಈಗ ನಾನು ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ಸಿಡಿದ ಮೇಲೆ ಈ ಇಟ್ಕೊಂಡಿರುವಂತಹ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬ್ರೌನ್ ಆಗೋ ತನಕ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಆಗ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಈ ಮೆಣಸಿನ್ಕಾಯಿನ ಇಟ್ಕೊಂಡಿದ್ನಲ್ವ, ಹಸಿಮೆಣ್ಸಿನ್ಕಾಯಿನ ನಮಗೆ ಟೇಸ್ಟ್ ಕೊಡೋದು ಒಣಮೆಣ್ಸಿನ್ಕಾಯಿ. ಅದಕ್ಕೆ ನಾನು ಒಣಮೆಣ್ಸಿನ್ಕಾಯನ್ನೇ ಈ ಉಸ್ಲಿ ಮಾಡೋದಕ್ಕೆ ಹಾಕ್ತಾಯಿದ್ದೀನಿ. ಈ ರೀತಿ ನಾವು ಹಾಕ್ಬಿಟ್ಟು ಅದಕ್ಕೆ ಆ ಒಗ್ಗರಣೆಗೆ ಬೇಯಿಸಿಟ್ಟಿರುವಂತಹ ಕಾಬೂಲ್ ಕಡಲೆಕಾಳನ್ನು ಸೇರಿಸ್ಕೊಂಡು ಇದನ್ನು ನಾವು ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. 1-2 ನಿಮಿಷ ಮಿಕ್ಸ್ ಮಾಡಬೇಕು ಅಷ್ಟೇ. ಆಮೇಲೆ ಹಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಘಮ ಅಂತ ನಮ್ಮ ಈ ಉಸ್ಲಿ ಕಾಬೂಲ್ ಕಡಲೆಕಾಳು ಉಸ್ಲಿ ರೆಡಿ ಆಗುತ್ತೆ. ಊಟ ಮಾಡೋದಕ್ಕೆ ನಮ್ಮ ಈ ಉಸ್ಲಿನೂ ರೆಡಿ ಆಯಿತು ಮತ್ತು ಸಪ್ಪೆಸರೂ ಸಹ ಈ ರೀತಿ ರೆಡಿ ಆಯಿತು. ನೋಡೋದಕ್ಕಂತೂ ತುಂಬ ಸೂಪರಾಗಿ ಕಾಣಿಸ್ತಾ ಇದೆ. ಟೇಸ್ಟು ಸಹ ನಿಮಗೆ ಮಾಡ್ಕೊಂಡು ತಿನ್ನಿ, ಏನು
ಸೂಪರಾಗಿರುತ್ತೆ ಅಂತ ನೀವು ಆಮೇಲೆ ಕಮೆಂಟ್ ಮಾಡಿ ನನಗೆ ಹೇಳ್ತೀರಾ. ನೋಡಿ ಈ ರೀತಿ ಕಾಣಿಸ್ತಾ ಇದೆ. ಇದಕ್ಕೆ ನೀವು ಬೇಕಾದರೆ ತೆಂಗಿನಕಾಯಿ ತುರಿದು ಸಹ ಹಾಕ್ಕೋಬೋದು. ನಾನು ತೆಂಗಿನಕಾಯಿ ತುರಿಯನ್ನೇನು ಹಾಕಲಿಲ್ಲ. ನೋಡಿ ಈ ರೀತಿ ನಮ್ಮ ಕಾಬೂಲ್ ಕಡಲೆಕಾಳು ಸಪ್ಪೆಸರೂ ರೆಡಿ ಆಯಿತು, ಮತ್ತು ನಮ್ಮ ಕಾಬೂಲ್ ಕಡಲೆಕಾಳು ಉಸ್ಲಿನೂ ರೆಡಿ ಆಯಿತು. ಇದನ್ನು ನಾವು ಅನ್ನದ ಜೊತೆ ಮುದ್ದೆ ಜೊತೆ ತಿಂತಾ ಇದ್ದರೆ ಯಾವ ಚಿಕನ್ ಮಟನ್ನು ಬೇಡ ಇದ್ರ ಜೊತೆ, ಅಷ್ಟು ಟೇಸ್ಟಾಗಿ ಇರುತ್ತೆ. ಬೇಕಾದರೆ ನೀವು ಮಾಡಿ ನೋಡಿಕೊಂಡು ಊಟ ಮಾಡಿಬಿಟ್ಟು ನನಗೆ ಕಮೆಂಟಲ್ಲಿ ಹೇಳಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆಗಿದ್ದರೆ ಒಂದು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೋಡಿ ಅನ್ನದ ಜೊತೆ ಯಾವ ರೀತಿ ನಮ್ಮ ಈ ಸಪ್ಪೆಸರು ಮತ್ತು ಕಡಲೆಕಾಳು ಉಸ್ಲಿ ಯಾವ ರೀತಿ ಸೂಪರಾಗಿ ಕಾಣಿಸ್ತಾ ಇದೆ. ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ತೆ.